ಮೂರನೇ ಬಾರಿ ಸೋಲಿನಿಂದ ತಪ್ಪಿಸಿಕೊಂಡ್ರ ನಿಖಿಲ್ ಕುಮಾರಸ್ವಾಮಿ. ಹ್ಯಾಟ್ರಿಕ್ ಮುಖಭಂಗದಿಂದ ಮಗನನ್ನ ಪಾರು ಮಾಡಿದ್ರ ಎಚ್.ಡಿ. ಕುಮಾರಸ್ವಾಮಿ. ಮಂಡ್ಯ ಸೋಲು, ರಾಮನಗರ ಪರಾಭವವನ್ನ ಮರೆಸಿ ಬಿಡ್ತಾ ಚನ್ನಪಟ್ಟಣ. ಅಂತೂ ಇಂತೂ ನಿಖಿಲ್ ಕುಮಾರಸ್ವಾಮಿ ಹಾಗೆ ಬಿಟ್ರ ಶಾಸಕ. ದೇವೇಗೌಡ ಕುಟುಂಬದಿಂದ ಮತ್ತೊಂದು ಕುಡಿಗೆ. ಚುನಾವಣಾ ರಾಜಕೀಯದಲ್ಲಿ ಗೆಲುವು ಸಿಕ್ಕಾಗಿದೆ. ಚನ್ನಪಟ್ಟಣದಲ್ಲಿ ಪಟಾಕಿ ಹಚ್ಚೋದಕ್ಕೆ ಮುಂದಾದ್ರ ಹಾಗಾದ್ರೆ ದಳದ ಸೈನಿಕರು. ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಗೆಲುವು ಬಹುತೇಕ ಫಿಕ್ಸ್ ಆಯ್ತಾ? ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ವರ್ಕೌಟ್ ಆಗಿದೆಯಾ? ನಿಖಿಲ್ ವಿನ್ ಆಗ್ತಾರಾ? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಎಕ್ಸಿಟ್ ಪೋಲ್ ಭವಿಷ್ಯವನ್ನ ನುಡಿದಿರೋದು. ನಿಖಿಲ್ ಪರ ಅಲೆ ಇದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಗೆಲುವು ಫಿಕ್ಸ್ ಅಂತೆ. 2 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣವೂ ಕೂಡ ಇರುವಂತಹ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಏಕೆ ಅಂತ ಹೇಳಿದ್ರೆ ಚನ್ನಪಟ್ಟಣ ಬಹುತೇಕ ಎನ್ಡಿಎ ಪರವಾಗಿನೇ ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿನೇ 3ನೇ ಬಾರಿ ಸೋಲಿನಿಂದ ನಿಖಿಲ್ ಕುಮಾರಸ್ವಾಮಿ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹ್ಯಾಟ್ರಿಕ್ ಮುಖಭಂಗವನ್ನ ಏನಾದ್ರೂ ಅನುಭವಿಸಿ ಬಿಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಮಗನನ್ನ ಪಾರು ಮಾಡುವಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಯಶಸ್ವಿ ಆಗಿದ್ದಾರೆ ಅನ್ನೋದು ಈ ಎಕ್ಸಿಟ್ ಪೋಲ್ ನ ಭವಿಷ್ಯಗಳನ್ನ ನಾವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ. ಮಂಡ್ಯದಲ್ಲಿ ಸೋಲಾಯಿತು ಲೋಕಸಭಾ ಚುನಾವಣೆಯಲ್ಲಿ, ಅದಾದ ನಂತರ ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯಿತು. ಬಹಳಷ್ಟು ನೊಂದು ಹೋಗ್ಬಿಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಆದ್ರೆ ಅದೆಲ್ಲದರಿಂದ ಪುಟಿದೆದ್ದು ಏನು ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿ ಎನ್ಡಿಎ ಅಭ್ಯರ್ಥಿಯಾಗಿ ಗೆಲ್ಲುವತ್ತ ಮುನ್ನುಗ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.